ಕ್ರಾಂತಿ ಉಳಿಯೋದು ಹುಲಿಗಳ ಹಿಂಡಿನಲ್ಲಿ ಗಂಡುಗಳಿ ಆಗಿ ಕಟ್ಟಿಸುತ್ತಿರುವ ಸಾವಿರಾರು ಹಳ್ಳಿಗೆ ಸಾವು ಕಾರಣದ ಈ ನಾಗೇಗೌಡನ ಸೇಡಿನ ಸರ ಪಂಜರದಲ್ಲಿ ಸುಳಿಗೆ ಸೊತ್ತು ಸುಡುಗಾಡು ಸೇರಲು ಸಿದ್ಧನಾಗಿ ನಿಂತಿರುವನಲ್ಲ ಆ ಬಡ ಬಿಕಾರಿ ಶಿವರಾಯನ ತಮ್ಮ ಕನಕ ಕನಕ ಭಂಡಾರದ ಬಾವುಟದ ಬಂಟ ನಾನೆಂದು ನಿನ್ನಂತ ಪುಂಡ ಪುಡಾರಿ ಆದರೂ ಭಿಕಾರಿಯಾಗಿ ಬಂದು ಬೀಳುವೆ ಈ ಶಿಕಾರಿ ನಾಗೇಗೌಡನ ನರಕದ ದೋಷದ ಲೇ ಮಗನ ಕನಕ ನೀವು ಕುಲದೇವರ ಗುಡಿ ಕಟ್ಟಿಸಬೇಕೆಂದಿರುವ ನಿಮ್ಮ ಊರು ಮುಂದಿನ ಜಾಗದಲ್ಲಿ ನಾನು ಸರಾಯಿ ಫ್ಯಾಕ್ಟರಿ ಕಟ್ಟಿಸಿ ನೀ ಎಬ್ಬಿಸಿದ ಅದೇ ಕ್ರಾಂತಿಯಲ್ಲಿಯೇ ನಿನ್ನನ್ನು ಸಿಲುಕಿಸ ಧರ್ಮರಾಯ ಭೀಮಾರ್ಜುನರಂತಿರುವ ನಿಮ್ಮವರ ಅಣ್ಣ ತಮ್ಮಂದಿರ ಮಧ್ಯ ಬ್ಯಾಂಕಿ ಹಚ್ಚ ಜೇನುಗೂಡಿನಂತಿರುವ ನಿನ್ನ ಮನೆ ಸ್ನಾನ ಮಾಡಿ ಹಾಲು ಸಕ್ಕರೆ ಅಂತಿರುವ ನಿನ್ನ ಸಂಸಾರವನ್ನು ಛೇದ್ರ ವಿಛೇದ್ರ ಮಾಡಿ ಕೊನೆಗೆ ದಂತದ ಗೊಂಬೆ ಅಂತಿರುವ ನಿನ್ನ ಅತ್ತಿಗೆ ನೇತ್ರಾವತಿಯನ್ನು ಅಪ್ಪೆ ಮಾತಾಡಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರ ವ್ಯಾಗ್ರಹ ನಾಗೇಗೌಡಲೇನ ರಾತ್ರಿ ಲೇಟ್ ಆದ್ರೆ ಏನಂದಿಲೇ ಮಗನ ಸಾಯಾಬ್ರನ್ರಿ ಸೌಕರ ಸಾಯಾಬ್ರನ್ರಿ ಇರಲಿ ಅಟ್ ರಾತ್ರಿ ಬಹುದಿನದ ನನ್ನ ಆಸೆ ಅಂತೆ ಈ ಸಲ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು. ಗೌಡ್ರ ನೀವಂದ್ರೇನ್ರಿ ನೀವ್ ಪವರ್ ಅಂದ್ರೇನ್ರಿ? ನೋಡು ಅಟ್ ರಾತ್ರಿ ರಾಜಕೀಯ ಪಟ್ಟ ಸಿಗಬೇಕಾದರೆ ಹೊತ್ತು ಬಂದಾಗ ಕತ್ತೆ ಕಾಲು ಸಹ ಹಿಡಿಯಬೇಕಾಗುತ್ತದೆ. ಮೂರು ಬೆಟ್ಟವನ ಊರಿಗೆ ದೊಡ್ಡವನೆಂಬ ಗಾದೆ ನೀ ಕೇಳಲವೇನೋ? ಫೋನ್ ಹಚ್ಚಬಿಡ್ತೀನಿ ತಡ್ರಿ. ನೀನು ಫೋನ್ ಹಚ್ಚುದು ಬೇಡ ಅಟ್ ರಾತ್ರಿ. ನಿನ್ನೆ ನಾನೇ ಫೋನ್ ಮಾಡಿ ತಿಳಿಸಿದ್ದೇನೆ, ಇಷ್ಟರಲ್ಲಿ ಬಂದರೂ ಬರಬಹುದು. ನೀವ್ ಅಂದಂಗ ಹಚ್ಚಬಿಡ್ತೀನಿ ಬಂದ ಬಿಟ್ಟು ನೋಡ್ರಿ ಸೌಕರ. ನಮಸ್ಕಾರ ನಾಡವಳ್ಳಿಯ ನಾಗೇಗೌಡರಿಗೆ. ನಮಸ್ಕಾರ ಚಕ್ರವರ್ತಿ, ಬಾ ಕುಳಿತುಕೋ. ಕುಳಿತು ನಿನ್ನ ಜೊತೆ ಹರಟೆ ಹೊಡೆಯಲ್ಲ ಬಂದಿಲ್ಲ ಗೌಡ. ನನ್ನನ್ನು ಕರೆಸಿದ ಕಾರಣ ನೋಡು ಚಕ್ರವರ್ತಿ, ಈ ಸಲ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು. ನೋಡ್ರಿ, ನಾನು ನಿಮಗೆ ಸಾಥ್ ಕೊಟ್ಟು ಬೆಂಬಲಿಸಿ ನಿಮ್ಮನ್ನು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ, ನಾನು ಶಾಸಕನಾದ ಮೇಲೆ ತಿಂಗಳಿಗೆ ಬರುವ ಆದಾಯದಲ್ಲಿ ನಿನಗೆ 50. ಓಕೆನಾ? ಓಕೆ ಗೌಡ್ರಿ, ಓಕೆ ಗೌಡ್ರ. ಗರುಡ ಸರ್ಪ ಇರೋ ನೀವು ಇಬ್ರು ಅಂದಾದ ಮೇಲೆ ಮುಂದಿನ ಶಾಸಕರು ನೀವೇ, ನಿಮ್ಮ PM ನಾನೇ. ಹಾ ತಂಗಿ ನಾಗರತ್ನ, ಒಂದೆರಡು ಕಪ್ ಕಾಫಿ ತೆಗೆದುಕೊಂಡು ಬರಮ್ಮ. ಅಣ್ಣ, ಕಾಫಿ ತೆಗೆದುಕೊಳ್ಳೋಣ. ಅವರ ಮತ್ ನನಗ್ರಿ ನೀವು ಹೊರಗಡೆ ಬಾ, ಹಾಕೊಡ್ತೀನಿ. ರೆಡಿ ಆಯ್ತು. ಹಾ ತಂಗಿ ನಾಗರತ್ನ, ಇಂದು ನಿನ್ನ BS ಫೈನಲ್ ಇಯರ್ ಪರೀಕ್ಷೆ ರಿಸಲ್ಟ್ ಏನಾಯ್ತಮ್ಮ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಲ್ಲ, ನನಗೆ ಆಶೀರ್ವಾದ ಮಾಡು. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನನ್ನ ನಾಗೇಗೌಡನ ಕೀರ್ತಿ ತರುವೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಮ್ಮ.
ನಮ್ಮವ್ರ ಪಡಿಸಲೆ ಪಾಸ್ ಆಗ್ರಂತ್ರಿಯಪ್ಪ, ಪಡಿಸಲೆ ಪಾಸ್ ಆಗ್ಯಾರಂತ ಹೇಳ್ರಿ. ಅದಲ್ಲ ಇದು ಫಸ್ಟ್ ಕ್ಲಾಸ್ ಅಂದಂಗ ಬಿಡ್ರಿ. ಹಾ ತಂಗಿ ನಾಗರತ್ನ, ತೆಗೆದುಕೋ ತಂಗಿ 10,000 ಹಣವನ್ನು. ಇಂದು ನಿನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡು. ಸರಿ ಅಣ್ಣ. ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡನ ತಂಗಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆದ ಸಂತೋಷಕ್ಕೆ ಗೊಂಡು ಹಾಕಿ ಎಂಜಾಯ್ ಮಾಡೋಣ ಬಾ. ನಾಗೇಗೌಡ, ನಿನಗೇನು ಚಕ್ರವರ್ತಿಯ ಕುಟುಂಬದ ಕೈ ಚಳಕ. ನಿನ್ನ ಸ್ನೇಹಿತನಾಗಿ ಸಾಥ ಕೊಟ್ಟ ದುಶ್ಯಾಸನಾಗಿ ನಿನ್ನ ತಂಗಿಯ ಸೀರೆಯನ್ನು ಬೆಚ್ಚಿ ಅವಳ ಒಂದು ಭಾಗಕ್ಕೂ ಮುತ್ತಿಟ್ಟು ನನ್ನ ಆಸೆ ಆಕಾಶಗಳನ್ನು ಈಡೇರಿಸಿಕೊಂಡ ನಿಮ್ಮಂತ ದುಷ್ಟರ ಸಂಹಾರಕ್ಕಾಗಿ ನಾ ಅನ್ನ ಹಾಕಿ ಸಾಕಿ ಬೆಳೆಸಿದ ಸೇಡಿನ ಕಿಡಿಯೇ ಕ್ರಾಂತಿ ಹುಲಿಯಾದ ರಾಯಣ್ಣನನ್ನು ಆ ರಾಯಣ್ಣನಿಂದಲೇ ನಿನ್ನ ರುಂಡವನ್ನು ಚೆಂಡಾಡಿಸಿ ನಿನ್ನ ಎಲ್ಲ ಸರ್ವಾಸ್ತಿಗೆ ನಾನು ವಾರಸ್ಥರನಾಗದಿದ್ದರೆ ನನ್ನ ಹೆಸರು ಛಲ ತೊಟ್ಟ ಚಕ್ರವರ್ತಿನೇ ಅಲ್ಲ. ಯಾಕೆ ಚಕ್ರವರ್ತಿ ಏನೋ ಯೋಚನೆ ಮಾಡುತ್ತಿರುವೆ? ಗಂಡನ ಜೊತೆ ಇನ್ನೂ ಏನಾದರಿದೆ ಎಂದು ವಿಚಾರಿಸಿದೆ. ನೋಡು ಚಕ್ರವರ್ತಿ, ಮೊದಲು ಹೆಂಡ, ಆಮೇಲೆ ಗಂಡ, ಅದಾದ್ಮೇಲೆ ರಂಡಿ. ಈ ಮೂರ್ಖನ ವ್ಯಾಸ್ ಮಾಡೀನಿ, ಬರ್ರಿ ಹೋಗೋಣ. ರಾತ್ರಿ ಮೊನ್ನೆ ರೈತರ ಸಮಾವೇಶವನ್ನು ಹದಗೆಡಿಸಿ ಸಮಾವೇಶದಲ್ಲಿ ಆ ಶಿವರಾಯನ ಹೊಡೆದ ಘಟನೆಯ ಬಗ್ಗೆ ಏನೋ ಬಹಳ ಸೊಕ್ಕಿನಿಂದ ಮಾತನಾಡಿದನಂತಲ್ಲ ಶಿವರಾಯ. ಆ ಶಿವ್ರ ಏನು ಮಾತಾಡಲ್ರಿ, ಆ ಶಿವ್ರ ತಮ್ಮ ಕಣಕ ಬಾಳ ಮಾತಾಡ ನೋಡ್ರಿ. ಏನೆಂದು ಬಗಳಿದ್ದಾನೆ ಕನಕ. 25 ಹಳ್ಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ನಾಗೇಗೌಡನ ಎದುರು ಹಾಕಿಕೊಂಡು ಚಂಡ ತಿರುವೆ ಪುಂಡನಂತೆ ಮಾತನಾಡಿದ್ದಾನೆ ಆ ಬಡ ಬೇಕಾರಿ ಕನಕ. ಏನು ಈ ನಾಗೇಗೌಡನ ಎದುರು ಹಾಕಿಕೊಂಡು ತಮ್ಮ ಕುಲ ದೇವರ ಗುಡಿ ಕಟ್ಟಿಸ ಭಂಡಾರದ ಬಾವುಟ ಹಾರಿಸುತ್ತಾನೆಂದು ಸಟ್ಟ ಹೊಡೆದ ಮಾತನಾಡಿದ್ದಾನೆ ಆ ಸಕ್ಕಿನ ಕೊಂಡಿ ಕನಕ. ಶಿಖರ ಮೇಲೆ ಕುಳಿತು ರೈತರ ರಕ್ತ ಕಣ್ಣೀರಾಗಬೇಕಾದ ನನ್ನ ಆಶಾ ಗೋಪುರ ನುಚ್ಚು ಮಾಡಿದ ಗೋಪಗೃಹದಿಂದ ಶಿರಾಶಿಯನ್ನು ಕವಿ ಎಂಬ ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಕನ್ನಡ ನಾಡಿನ ಪುತ್ರ ಶಿವಲೋಕದಿಂದ ಸಿಡಿದು ಬರುವ ಸಿಂಹದ ಸಿಡಿಲು ಮರಿ, ಸಿಡಿಲು ಮರಿ. ದೇಹ ಗಟ್ಟಿಯಾಗಿದೆ, ತೋಳಿನಲ್ಲಿ ಶಕ್ತಿದೆ ಎಂದು ಬಂಡಿ ಅನ್ನದಿಂದ ಬಕಾಸುರನಂತೆ ಸಿಂಹದ ಮರಿ ಸಿಡಿಲ ಮರಿ ನಾನೆಂದು ನೀ ಗಂಡುಗಲೆ ಪೊಂಡನಂತೆ ಹಾರಾಡಿದರೆ ಬಂದೂಕಿನಿಂದ ನಿನ್ನ ಎದೆಗುಂಡಿಗೆ ಸೆಳೆ ಬಿಸಿ ರಕ್ತ ಕುಡಿಯಬೇಕಾಗುತ್ತದೆ. ಬಲು ಎತ್ತರ ಮಗನ ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ದೇಹಾಲೇ ಇದು ಹೆಂಡು ಗುರಿ ಹಾಲು ಕುಡಿದು ಸಿಕ್ಕ ಸಿಕ್ಕ ನಿಮ್ಮಂತ ಸಮಾಜ ಘಾತಕರ ಶಿರಸ್ಸಿನಲು ಗಂಡುಗಲಿ ಕ್ರಾಂತಿ ಇನ್ನಂತೆ ಸೊಟ್ಟು ಹೊಡೆದ ಬಟ್ಟಂಗಿ ಸಾರ್ಯ ಮೆರೆದ ವೀರಾದಿ ವೀರರೇ ಈ ಜಗದಲ್ಲಿ ಅಂತರಲ್ಲಿ ನೀನ್ ಯಾವ ಗಿಡದ ತಪ್ಪಲೇ ಈ ಚಕ್ರವರ್ತಿಗೆ ಗಿಡದ ತಪ್ಪಲೇ ಚಕ್ರವರ್ತಿ ಸಿಡಿ ಗಂಡಿಗಾನು ನಾನು ನಿನ್ನಂತ ಗುಳ್ಳೆನ್ನರಿಗೆ ಹೆದರಿ ಈ ನಾಗೇಗೌಡನ ಕಾಲಡಿಯಲ್ಲಿ ಬಿದ್ದು ಒದ್ದಾಡಿ ಹೇಡಿಯಲ್ಲ. ಈ ಗಂಡಗಲಿ ಕನಕ, ಈ ಕನಕ ಮಾಲಿಂಗ ನಾರಾಯಣಗೆ ನಮಸ್ಕರಿಸಿ ಹಣೆಗೆ ಬಂಡರು ಬಟ್ಟೆ ಇಟ್ಟುಕೊಂಡು ಸದನ ಕಂಬಳಿ
ಕೊಡ್ಲಿ ಹೊರ ಬಿದ್ದರೆ ಸಾಕು, ನಿಮ್ಮಂತ ಕಡಿಗ ಶ್ರೀಮಂತ ರಕ್ತದ ಓಡಿ ಕಡೆ ಅಡೇತಿರುವ ಕೊಂಡೈ ಕನಕ. ಲೇ ಕನಕ, ದಿನ ಬೆಳಗಾದರೆ ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಘಟನೆ ಕುಡಿದ ಬದುಕುತ್ತಿರುವ ಈ ನಾಗೇಗೌಡನ ರಕ್ತದ ಆಡುತ್ತೇನೆಂದು ನೀ ಬಂದರೆ ಕ್ಷಣದಲ್ಲಿ ಅಲ್ಲಿ ನಯನ ಬೀಳೋದು ಈ ನಾಗೇಗೌಡನ ಕೈಯಲ್ಲಿ. ಈ ಕೆತ್ತಿದ ಕನಕನ ಹೆಣ ಬಿದ್ದರೂ ಚಿಂತೆ ಇಲ್ಲ. ಮತ್ತೆ ಪುನರ್ಜನ್ಮ ಪಡೆದು ಭೂಮಿಗೆ ಬಂದ ಭಗವಂತ ಭಕ್ತ ಕನಕ ದಾಸನಾಗಿ ನಿಮ್ಮಂತರ ಧನಿಕರ ದರ್ಪಣ ಅಡಗಿಸಿ ಈರಿನ ಕಪ್ಪಿದೆ ಭಾಗ ಮಾಡಿ ನಿನ್ನ ರಕ್ತ ಕುಡಿಯುವವರೆಗೆ ಬಿಡುವಂತಿಲ್ಲ. ಈ ಪುನರ್ಜನ್ಮದ ಕನಕ ದಾಸ ಪುನರ್ಜನ್ಮ ಪುನರ್ಜನ್ಮದ ಬಡ ಕುಂಡ್ಯ ನಿನ್ನಂತ ಸಾವಿರಾರು ಪುನರ್ಜನ್ಮದ ಪುಂಡರನ್ನು ಮಣ್ಣು ಕೊಟ್ಟು ಕೈ ತೊಳ್ಕೊಂಡಿದ್ದಾನೆ ಈ ಬಹದ್ದೂರ್ ಪಂಟ ಚಕ್ರವರ್ತಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ಚಕ್ರವರ್ತಿ. ಮೇಷದಲ್ಲಿ ನಮ್ಮ ಅಣ್ಣ ಶಿವರಾನ ಮೇಲೆ ಕೈ ಮಾಡಿದ ಈ ನಾಗೇಗೌಡರ ಕೈ ಕೆಡೆದು ಇವನ ಮೈ ಚರ್ಮ ಸುರಿದು ನಮ್ಮ ಅಣ್ಣ ಶಿವರಾಯ ಮೆಟ್ಟು ಎಕ್ಕ ಮಾಡಿಸಿದಾಗಲೇ ಈ ಕನಕನ ಆತ್ಮಕ್ಕೆ ಶಾಂತಿ. ಬೆಕ್ಕಿನ ಕೊಳ್ಳಿ ಕನಕ, ಈ ನಾಗೇಗೌಡನ ಮೈ ಚರ್ಮ ಸುಲಿದು ಆದರಕ್ಕೆ ಹುಟ್ಟಿದ ನನ್ನ ಶಿವರಾಯನಿಗೆ ಪಾದ ರಕ್ಷೆ ಮಾಡಿಸುತ್ತೇನೆಂದು ದಟ್ಟವಾಗಿ ನುಡಿವ ಆಲೋಚ ನನ್ನ ಮಗನ 18 ಜನ ರಕ್ತಕ್ಕೆ ಹುಟ್ಟಿದ ಒಮ್ಮನ ಮಗನ ನನ್ನ ಅಣ್ಣನಿಗೆ ಹಾದರ ಮಗನಿಂದ ಹಾದರ ಕೊಂಡೆ ನಾನೀಗ ನಿನ್ನ ಜೀವಂತ ಉಳಿಸಲಾರೆ. ಮರ್ಯಾದೆಯಾಗಿ ಕೆಳಗಿಳಿಸೋ ನೀ ಎತ್ತಿದ ಕೊಡಲಿ ಅಣ್ಣ. ಇರದಿದ್ದರೆ ಇದೇ ಪಿಸ್ತೂಲಿನಿಂದ ನಿನ್ನ ಎದೆಗೊಂಡಿಗೆ ಸಿಳಿ ಬೀಳುತ್ತೀರ ಹುಷಾರ್ ಮಗನೇ. ನನಗೆ ಎತ್ತರ ಹೇಳಬೇಡ. ಹಂಗೆ ನೀನು ನನ್ನ ಬಿಸಿ ರಕ್ತ ಕುಡಿಯೋಕ್ಕಿಂತ ಪೂರ್ವದಲ್ಲಿ ಮಗನ ಆರೋಗ್ಯ ಕಾಣಂತ ನಾನು ನಿನ್ನನ್ನು ಓಡಿ ಆಡಿಸಿ ಕರೆದು ಈ ನಿನ್ನ ಹಸಿರಕ್ತವನ್ನು ನನ್ನ ಕೊಡ್ಲಿ ತೊಳ್ಕೊಳ್ಳಿವೆ. ನೀನು ಬರೀ ಎತ್ತರ ತಡ್ಕೋ ಕಡ್ಕಣ್ಣ. ಯಾಕೆ ಮಾತನಾಡ್ತೀನಿ? ನಿನ್ ಕೊಡ್ಲಿ ಯಾಕೆತ್ತಿದ್ದೆ ಅಂತೀನಿ. ನಿಮ್ ಕುರುಬು ಬಲ್ಗೆ ಬಂಟನಾದ ಕೊಡ್ಲಿ ಯಾಕೆತ್ತಿದ್ದೆ ಅಂತೀನಿ. ಅದನ್ನೆಲ್ಲ ಸರಿಪಡಿಸ್ತೀನಿ, ಅದನ್ನೆಲ್ಲ ನಾವು ಸೇರ್ಪಡಿಸ್ತೀನಿ. ತಡ್ಕೊಂಡ ಲೇ ಮಗನ ಇದರಲ್ಲಿ ನೀನು ಭಾಗವಹಿಸಿದರೆ ನಿನ್ನ ರುಂಡ ಮುಂಡಗಳನ್ನು ಕತ್ತರಿಸಬೇಕಾಗ್ತದೆ. ಬಲ ಎಚ್ಚರ. ಏ ಕನಕ, ಜೋಡು ಹುಲಿಗಳಾಗಿ ಈ ನಾಡನ್ನೇ ಆಳಬೇಕಂತಿರುವ ಈ ಚಕ್ರವರ್ತಿಯನ್ನು ನಾಗೇಗೌಡನನ್ನು ಎದುರು ಹಾಕಿಕೊಂಡು ಬೆದ್ದ ಸಹಾಯ ಬಿಡಲೇ ಬಂಡ ನಿಮ್ಮಂತ ಬಾಂಡ ಶ್ರೀಮಂತರಿಗೆ ಬುದ್ಧಿ ಕಲಿಸಲು ಇದು ದಾಪರಯೋಗಲ್ಲ, ಇದು ಕಲಿಯುಗ. ನಿಮ್ಮಂತ ಶ್ರೀಮಂತರನ್ನು ಕತ್ತರಿಸುವ